ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂಟಿ. ಧಾರವಾಡ ನಗರದಲ್ಲಿ ಭೀಕರ ಬೆಂಕಿ ಆಹುತ. ನಗರದ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಎಸ್ಪಿ ನಿವಾಸದ ಮುಂಭಾಗದಲ್ಲಿರುವ 10 ಎಕರೆ ನೀಲಗಿರಿ ಕಾಡಿಗೆ ಆಕಸ್ಮಿಕ ಬೆಂಕಿ ಹತ್ತಿ 3 ರಿಂದ 4 ಎಕರೆ ಸುಟ್ಟಿರುವ ಘಟನೆ ನಡೆದಿದೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಐಪಿಎಸ್ ಅಧಿಕಾರಿಗಳಾದ ಶ್ರೀ ಗೋಪಾಲ್ ಬ್ಯಾಕ್ವರ್ಡ್ ಅವರ ನೇತೃತ್ವದಲ್ಲಿ ರಾಜ್ಯ ಅಗ್ನಿಶಾಮಕ ದಳದ ಜಿಲ್ಲಾ ಅಧಿಕಾರಿಗಳಾದ ಗೋವಿಂದ ಪಟ್ಟಿ ಇವರ ತಂಡದ ಸಹಾಯದಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ದೊಡ್ಡ ಅನಾಹುತ ತಪ್ಪಿದೆ. ಮತ್ತೊಂದು ವಿಶೇಷವೆಂದರೆ ಈ ಕಾಡು ಬಾವಲಿಗಳ ವಾಸಸ್ಥಾನವಾಗಿದ್ದು, ಈ ಘಟನೆಯಿಂದ ಕಂಗಾಲಾದ ಬಾವಲಿಗಳು ಆಕಾಶದಲ್ಲಿ ಹಾರಾಡುವ ದೃಶ್ಯಗಳು ಕಂಡುಬಂದವು. ಕೆಲವು ಬಾವಲಿಗಳು ಈ ಬೆಂಕಿಯಲ್ಲಿ ಸತ್ತಿರುವ ದೃಶ್ಯ ಕಂಡುಬಂದಿತು. ಈ ಬೆಂಕಿ ಘಟನೆಯಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಜಿಲ್ಲಾಧಿಕಾರಿಗಳು, ಸಿಬ್ಬಂದಿಯರು ಉಪಸ್ಥಿತರಿದ್ದರು.
ಪೈಪ್ ಆ ಕಡೆ ಆ ಬಡ್ಡಿ ಕಡೆ ಜಗ್ಗಿ ಎಸ್ಪಿ ಕಚೇರಿ ಹಿಂದೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬೆಂಕಿಯಾಗಿತ್ತು. ಫಾರೆಸ್ಟ್ ಏರಿಯಾ ಹತ್ರ ಇಲ್ಲಿ ಗಿಡಗಳೆಲ್ಲ ಇದೆಯಲ್ಲ, ಇಲ್ಲಿ ಫೈರ್ ಆದಾಗ ನಮಗೆ ಕಂಟ್ರೋಲ್ ರೂಮಿಂದ ಕರೆ ಕೊಟ್ಟರು. ನಾವು ನೇರವಾಗಿ ಧಾರವಾಡ ಅಗ್ನಿಶಾಮಕ ಠಾಣೆಯಿಂದ ವೆಹಿಕಲನ್ನು ಕಳಿಸಿಬಿಟ್ಟು ಬೆಂಕಿಯನ್ನು ನಡೆಸುವಂಥ ಕೆಲಸ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಫೈರ್ ಸ್ಟಾಪ್ ಆಗಿದೆ. ಯಾವುದೇ ರೀತಿಯಾದಂಥ ಯಾರೂ ಟ್ರ್ಯಾಪ್ ಆಗಿಲ್ಲ, ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಎಲ್ಲ ಉಳಿದಿದ್ದನ್ನು ನಾವು ಬಹಳಷ್ಟು ಕವರ್ ಮಾಡಿದ್ದೀವಿ. ಸ್ವಲ್ಪ ಗಿಡ ಮರಗಳಲ್ಲಿ ಕೆಳಗಡೆ ಇರುವಂಥ ಹುಲ್ಲು ಮತ್ತು ಎಲೆಗಳೆಲ್ಲ ಸುಟ್ಟಿದೆ. ಅದು ಬಿಟ್ಟರೆ ಏನು ಯಾವುದೇ ರೀತಿ ಸರೌಂಡಿಂಗ್ ಎಷ್ಟು ಏರಿಯಾ ಇದೆ ನಮಗೆ ಸರ್? ಆಲ್ಮೋಸ್ಟ್ ಒಂದು 3 to 4 ಎಕರೆ ಅಷ್ಟು ಫೈರ್ ಆಗಿದೆ. ಉಳಿದಿದ್ದು ನಾವು ಭಾಳಷ್ಟು ಸೇವ್ ಮಾಡಿದ್ದೀವಿ. ಬೇರೆ ಕಡೆ ಏನು ಎಕ್ಸ್ಟೆಂಡ್ ಆಗಿದೆ ಸರ್. ಹೆಂಗೆ ಸರ್ ಫೈರ್ ಇದು? ಅದು ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಅಂತ ಬಂತು ಸರ್. ಭಾಳ ಇಮಿಡಿಯೇಟಾಗಿ ನಾವು ಧಾರವಾಡ ಸ್ಟೇಷನಿಂದ ಒಂದು ವೆಹಿಕಲ್ ಟರ್ನ್ಔಟ್ ಮಾಡ್ಕೊಂಡು ಬಂದ್ವಿ ಸರ್. ಬಂದು ನೋಡಿದಾಗ ಒಂದು ಪೂರ DSP ಆಫೀಸ್ ಹಿಂದ್ಗಡೆ ನಮ್ಮ SP ಸಾಹೇಬ್ರ ಆಫೀಸ್ ಹಿಂದ್ಗಡೆನೇ ಪೂರ ಗಾಡಿಗೆ ಪೂರ ಬೆಂಕಿ ತಗಲಿತ್ತು ಸರ್. ಒಂದು ಗಾಡಿಯಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಸರ್. ಒಂದು ಗಾಡಿ ನೀರಾದಮೇಲೆ ಮತ್ತೆ ಇನ್ನೊಂದು ಗಾಡಿ ಹೋಗಿ ತುಂಬ್ಕೊಂಡು ಬಂದ್ವಿ. ಅದರೊಳಗೆ ಅಮರ್ಗೋಳ ಸ್ಟೇಷನಿಂದ ಮತ್ತೊಂದು ಗಾಡಿ ತಗೊಂಡೋಗಿತ್ತು. 2 ಗಾಡಿಯಿಂದ ಕಾರ್ಯಾಚರಣೆ ಬಂದು ಎಲ್ಲ ಬೆಂಕಿ ಸಂಪೂರ್ಣ ನಂದಿಸ್ಬೇಕು ಸರ್. ಯಾವ ಅಧಿಕಾರಿಗಳು ನೇತೃತ್ವ ಮಾಡ್ತಾ ಇದ್ರು ಸರ್? ನಮ್ಮ ಸೂಪರಿಂಟೆಂಡೆಂಟ್ ಪೊಲೀಸ್ ಸಾಹೇಬರು, SP ಸಾಹೇಬರ ನೇತೃತ್ವದೊಳಗೆ ಅವರು ಸ್ಪಾಟಲ್ಲಿ ಇದ್ದರು ಸರ್. ಇವಾಗ ಆಮೇಲೆ ನಮ್ಮ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಅವರು ಬಂದಿದ್ದರು ಸರ್. ಅವರು ಈ ಘಟನಾ ಸ್ಥಳಕ್ಕೆ ಇದ್ದಾರೆ. ಈ ಫೈರ್ ಬ್ರಿಗೇಡ್ನವರು ಯಾರು ಸೀನಿಯರ್ಸ್ ಯಾರು? ನಮ್ಮ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಅವರು.